महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयाति। नारायणाय विद्महे वासुदेवाय धीमहि तन्नो विष्णु प्रचोदयाति. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ಧನ ಸಮಸ್ಯೆಗೆ ಮೂಲ ಕಾರಣಗಳು ಯಾವುದು, ಆ ಒಂದು ಧನ ಸಮಸ್ಯೆ ಬರಬೇಕು ಅಂದರೆ ಆ ಒಂದು ನಿವಾರಣೆಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಒಂದು ಪರಿಹಾರಗಳನ್ನು ಹೇಳಿದ್ದಾರೆ, ಅದೇ ರೀತಿ ಧಾರ್ಮಿಕವಾಗಿ ಯಾವ ರೀತಿ ಒಂದು ಪರಿಹಾರಗಳನ್ನು ನಾವು ಮನೆಯಲ್ಲಿ ಮಾಡಿಕೊಂಡಾಗ ಆ ಒಂದು ಧನಾಗಮನದ ಹೆಚ್ಚಳ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಒಂದು ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ತುಂಬ ಒಳ್ಳೆಯದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ನಾವು ಆಗ್ತಕ್ಕಂಥ ವಿಡಿಯೋಗಳು ಮೊದಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೆಚ್ಚಿನ ರೀತಿಯಲ್ಲಿ ಕಾಮೆಂಟನ್ನು ಮಾಡಿ ಮತ್ತು ಶೇರನ್ನು ಮಾಡಿ. ಆ ಮೂಲಕವಾಗಿ ಹೆಚ್ಚಿನ ಒಂದು ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ಉಪಯೋಗವಾಗುತ್ತೆ ಅಂತೇಳಿ ಹೇಳುತ್ತಾ, ಈ ಒಂದು ವಿಚಾರದ ಟಾಪಿಕ್ ಏನಿದೆ, ಧನ ಸಮಸ್ಯೆಗೆ ಆ ಒಂದು ಜ್ಯೋತಿಷ್ಯದಲ್ಲಿ ಯಾವ ರೀತಿ ಪರಿಹಾರಗಳನ್ನು ನೀಡಿದ್ದಾರೆ ಅನ್ನೋದರ ಬಗ್ಗೆ ಅವಲೋಕವನ್ನು ಮಾಡೋಣ. ನಮ್ಮ ಈ ಒಂದು ಜೀವನದಲ್ಲಿ ಧನ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಸಾಧನ ಅಂತೇಳಿ ಹೇಳಿದರೆ ತಪ್ಪಾಗಲ್ಲ. ಅಂದರೆ ಸಾಧನ, ಆದರೆ ಅದು ಒಂದು ಮಾತ್ರ ಅಲ್ಲ. ಧನ ಅಂತಕ್ಕಂಥದ್ದು ಒಂದು ಸರಿಯಾದ ರೀತಿಯಲ್ಲಿ ಬರ್ತಾ ಇದ್ದಾಗ ನಮ್ಮ ಒಂದು ಕುಟುಂಬದಲ್ಲಿ ಶಾಂತಿ ಮತ್ತು ಒಂದು ಸಂತೋಷ ಇರುತ್ತೆ. ಮತ್ತು ಅದೇ ರೀತಿಯಲ್ಲಿ ಒಂದು ಪ್ರಗತಿ ಸಹ ನಮಗೆ ಆಗ್ತಕ್ಕಂಥದ್ದು ನಾವು ಸಹಜವಾಗಿ ನೋಡ್ತೀವಿ. ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ಮನೆಯಲ್ಲಿ ಸಂತೋಷ ಸುಖ ಇರಬೇಕು ಅಂದಾಗೆ ಆ ಒಂದು ಧನ ಅಂತಕ್ಕಂಥದ್ದು, ಅಂದರೆ ಹಣ ಅಂತಕ್ಕಂಥದ್ದು ಸರಾಗವಾಗಿ ಬರ್ತಾ ಇದ್ದಾಗ ಸುಖ ಸಹ ನೆಮ್ಮದಿ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಯಾವಾಗ ಹಣದ ಒಂದು ಅಭಾವ ಆಗುತ್ತೆ, ಅಲ್ಲಿನ ಒಂದು ಸಮಸ್ಯೆಗಳು, ಮನೆಯಲ್ಲಿ ಒಂದು ವಾತಾವರಣ ಬದಲಾವಣೆ ಆಗುತ್ತೆ ಮತ್ತು ಮನೆಗಳಲ್ಲಿ ಗಲಾಟೆ ಆಗ್ತಕ್ಕಂಥದ್ದು ನೋಡ್ತೀವಿ. ಒಂದು ಚಿಂತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಆ ಧನ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಧನ ಅಂತೇಳಿ ಹೇಳ್ಬೋದು. ಅಂದರೆ ಈ ಒಂದು ವಿಷಯದಲ್ಲಿ ವಿಶೇಷವಾಗಿ ಜ್ಯೋತಿಷ್ಯದ ಒಂದು ಪ್ರಕಾರ ಧನದ ಸಮಸ್ಯೆಗೆ ಮೂಲ ಕಾರಣ ಯಾವುದು ಅಂತ ನಾವು ನೋಡಿದಾಗ, ವಿಶೇಷವಾಗಿರ್ತಕ್ಕಂಥ ಒಂದು ನಮ್ಮ ಈ ಲಗ್ನದ ಕುಂಡಲಿ ಅಂತೇನು ಹೇಳ್ತೀವಿ, ಆ ಎರಡನೇ ಮನೆ ಅಂದರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಧನ, ಅಂದರೆ ಆ ಒಂದು ಧನ ಸ್ಥಾಪನೆ ವಿಶೇಷವಾಗಿರ್ತಕ್ಕಂಥ ಎರಡನೇ ಮನೆಯನ್ನು ನಮಗೆ ಧನ ಸ್ಥಾಪನೆ ಅಂದರೆ ಧನಾಕರ್ಷಣೆಗೆ ಆಕರ್ಷವಾಗಿರ್ತಕ್ಕಂಥ ಒಂದು ಮನೆ. ಮತ್ತು 11ನೇ ಮನೆ ಲಾಭ ಆಗ್ತಕ್ಕಂಥ ಒಂದು ಮನೆಗಳಲ್ಲಿ ಆ ಒಂದು ಪಾಪಗ್ರಹದ ಒಂದು ಜೊತೆ ಇದ್ದಾಗ, ಎರಡನೇ ಮನೆ ಮತ್ತು 11ನೇ ಮನೆಗಳಲ್ಲಿ ಪಾಪಗ್ರಹಗಳು ಅಲ್ಲಿ ಕೂತ್ಕೊಂಡಿದ್ದಾಗ ಒಂದು ದೋಷ ಅಂತಕ್ಕಂಥದ್ದು ಬರುತ್ತೆ. ಎರಡನೆಯ ಒಂದು ವಿಧಾನ ನೋಡಿದಾಗ ಶುಕ್ರಗ್ರಹ ಮತ್ತು ಗುರುವಿನ ಒಂದು ಬಲಹೀನತೆ ಇದ್ದಾಗ, ಶುಕ್ರ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ನಮಗೆ ಆಕರ್ಷಣೆಯನ್ನು, ಒಂದು ಲಕ್ಷ್ಮಿಯ ಒಂದು ಸಂಕೇತ ಅಂತಕ್ಕಂಥದ್ದು ವಿಶೇಷವಾಗಿ ನಮಗೆ ಬರುತ್ತೆ. ಹಾಗಾಗಿ ಶುಕ್ರ ಗ್ರಹ ಬಲ ಚೆನ್ನಾಗಿದ್ದಾಗ ನಮಗೆ ಒಂದು ಆಕರ್ಷಣೆಯ ಒಂದು ಲಕ್ಷ್ಮಿಯ ಒಂದು ಅನೇಕ ರೀತಿಯಲ್ಲಿ ನಮಗೆ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಜೊತೆಗೆ ಗುರುವಿನ ಒಂದು ಬಲನೂ ಚೆನ್ನಾಗಿದ್ದಾಗ ಆ ಒಂದು ವಿಶೇಷವಾಗಿರ್ತಕ್ಕಂಥ ನಮಗೆ ಧನಾಕರ್ಷಣೆ ಆಗತಕ್ಕಂಥದ್ದು ಆಗುತ್ತೆ. ವಿಶೇಷ ಅಂದಾಗ ಈ ಒಂದು ಅದೇ ರೀತಿಯಲ್ಲಿ ಕುಜ ಅಂದರೆ ಅಂಗಾರಕನ ಒಂದು ದೋಷ ಇದ್ದಾಗ ಖರ್ಚು ಹೆಚ್ಚಾಗ್ತಕ್ಕಂಥ ರೀತಿಯಲ್ಲಿ ನಮಗೆ ಕಾಣಿಸುತ್ತೆ. ಈ ಎಲ್ಲ ಕಾರಣಗಳು ನಮಗೆ ಮೂಲವಾಗಿ ಜ್ಯೋತಿಷ್ಯದ ಒಂದು ವಿಚಾರದಲ್ಲಿ ಎರಡನೇ ಮನೆ ಮತ್ತು 11ನೇ ಮನೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಭ ಗ್ರಹಗಳು ಚೆನ್ನಾಗಿದ್ದಾಗ ವಿಶೇಷವಾಗಿ ನಮಗೆ ಆರ್ಥಿಕ ಲಾಭ ಆಗ್ತಕ್ಕಂಥದ್ದಾಗತ್ತೆ. ಆ ಒಂದು 2 ಮತ್ತು 11ನೇ ಮನೆಗಳಲ್ಲಿ ಪಾಪಗ್ರಹಗಳು ಇದ್ದಾಗ ಒಂದು ಖರ್ಚು ಹೆಚ್ಚಾಗತಕ್ಕಂಥ ಒಂದು ಕಾರಣ ಸಿಗುತ್ತೆ ಅಂತಕ್ಕಂಥದ್ದು ಈ ಒಂದು ಜ್ಯೋತಿಷ್ಯದಲ್ಲಿ ನಮಗೆ ಸಿಗತಕ್ಕಂಥ ಒಂದು ವಿಚಾರ. ಮತ್ತು ಒಂದು ವಿಶೇಷ ಅಂದಾಗ ಪಿತೃದೋಷ, ಪೂರ್ವಜರ ಒಂದು ಶ್ರಾದ್ದ ಕರ್ಮಗಳನ್ನು ಲೋಪ ಮಾಡಿದಾಗ, ಪಿತೃ ಕರ್ಮಗಳನ್ನು ನಾವು ಲೋಪ ಮಾಡಿದಾಗ ಅದರ ಮೂಲಕವಾಗಿ ನಮಗೆ ಒಂದು ಪಿತೃದೋಷ ಅಂತಕ್ಕಂಥದ್ದು ಬರುತ್ತೆ. ಆ ಮೂಲಕವಾಗಿ ನಮಗೆ ವಿಶೇಷ ಆ ಒಂದು ಪೂರ್ವಜರ ಪಿತೃದೋಷದಿಂದವೂ ಸಹ ನಮಗೆ ಒಂದು ಧನಾಕರ್ಷಣೆ ಕಮ್ಮಿ ಆಗ್ತಕ್ಕಂಥದ್ದು, ಧನದ ಕೊರತೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಹಾಗೆ ದೇವರ ಒಂದು ಭಕ್ತಿ ಕೊರತೆಯಾದಾಗ, ಒಂದು ದೇವರ ಪೂಜೆಯನ್ನು ಮನೆಯಲ್ಲಿ ಕಮ್ಮಿ ಆದಾಗ ಆ ಒಂದು ಮೂಲಕವಾಗಿ ನಮಗೆ ಆ ಒಂದು ಧನಾಕರ್ಷಣೆ ಅಂತಕ್ಕಂಥದ್ದು
ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಇದಕ್ಕೆ ಪುರಾಣದ ಒಂದು ನಾವು ಕಥೆಯನ್ನು ನೋಡಿದಾಗ ಕುಬೇರನನ್ನು ನಾವು ಐಶ್ವರ್ಯ ಒಂದು ಲಕ್ಷ್ಮಿಗೆ ಐಶ್ವರ್ಯ ಸಂಕೇತವಾಗಿ ನಾವು ಪೂಜೆಯನ್ನು ಮಾಡ್ತೇವೆ. ಆ ಒಂದು ಕುಬೇರನ ಒಂದು ಕಥೆಯನ್ನು ನೋಡಿದಾಗ ಕುಬೇರ ಅಂದರೆ ಐಶ್ವರ್ಯದ ಒಂದು ದೇವರು. ಅಂದರೆ ಆ ಕುಬೇರ ಒಂದು ಶಿವನ ಅನುಗ್ರಹದಿಂದ ಸಂಪತ್ತನ್ನು ಪಡೀತಾನೆ. ಆದರೆ ಆ ಸಂಪತ್ತನ್ನು ತನ್ನೆಯಲ್ಲೇ ಉಳಿಸ್ಕೊಂಡಾಗ ಆ ಒಂದು ವಿಶೇಷ ಅಂತೇನು ಹೇಳ್ತೀವಿ, ಎಲ್ಲ ಧನವನ್ನು ಅವನಲ್ಲೇ ಉಳಿಸ್ಕೊಂಡಿರ್ತಾನೆ. ಯಾವುದೇ ಒಬ್ಬ ಬಡವರಿಗೆ ದಾನವನ್ನು ಮಾಡೋದಿಲ್ಲ. ಆಗ ಆ ಒಂದು ಶಿವನು ಅದಕ್ಕೆ ಕೋಪವನ್ನು ತೆಗೆದುಕೊಂಡು ಆ ಕುಬೇರನ ಸಂಪತ್ತನ್ನು ಕಮ್ಮಿ ಮಾಡ್ತಾನೆ. ಆಗ ಕುಬೇರನು ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿ ಆ ಒಂದು ಬಡವರಿಗೆ ದಾನ ಧರ್ಮವನ್ನು ಮಾಡಿದಾಗ ಸಂಪತ್ತು ಹೆಚ್ಚಾಗುತ್ತೆ ಅಂತಕ್ಕಂಥದ್ದು ಒಂದು ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಒಂದು ಕತೆ. ಅಂದರೆ ಧನವು ದಾನದಿಂದ ಹೆಚ್ಚಾಗತ್ತೆ. ಇಲ್ಲಿ ನಾವು ಇದರಿಂದ ತಿಳ್ಕೊಳ್ತಕ್ಕಂಥ ಒಂದು ನೀತಿ ಏನಪ್ಪ ಅಂದರೆ, ನಮ್ಮಲ್ಲಿ ಭಗವಂತ ಯಥೇಚ್ಛವಾಗಿ ಧನವನ್ನು ಕೊಟ್ಟಿದ್ದಾನೆ ಎಂದಾಗ 4 ಜನರಿಗೆ ದಾನವನ್ನು ಮಾಡಿದಾಗ ಅದರ ಮೂಲಕ ಪುಣ್ಯ ಸಂಪಾದನೆಯಾಗಿ ಅದರ ಮೂಲಕ ನಮಗೆ ಧನ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಧನ ಭಗವಂತ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಎಂದಾಗ ಹೆಚ್ಚಿನ ರೀತಿಯಲ್ಲಿ ದಾನ ಧರ್ಮಗಳನ್ನು ಮಾಡುವ ಮೂಲಕ ಆ ಒಂದು ಧನಾಕರ್ಷಣೆ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಮತ್ತು ಈ ಒಂದು ಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶ್ಲೋಕಗಳನ್ನು ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತಕ್ಕಂಥ ಒಂದು ಶ್ಲೋಕ ಆಗ್ಬೋದು. ಅಥವಾ ಲಕ್ಷ್ಮಿಯ ಆ ಒಂದು ಅಷ್ಟೋತ್ತರ ಶತನಾಮವನ್ನು ಲಕ್ಷ್ಮಿಯ ಸಹಸ್ರನಾಮವನ್ನು ಪಠಿಸುವ ಮೂಲಕ ಒಂದು ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಬಹುದು. ಮತ್ತು ಕುಬೇರ ಓಂ ಶ್ರೀಂ ಹ್ರೀಂ ಶ್ರೀಂ ಕುಬೇರಾಯ ನಮಃ ಅಂತಕ್ಕಂಥದ್ದು ಪ್ರತಿ ಶುಕ್ರವಾರ 108 ಬಾರಿ ಜಪಿಸುವ ಮುಖಾಂತರ ಕುಬೇರನ ಒಂದು ಅನುಗ್ರಹ ಸಿಕ್ಕಿದಾಗ ಆ ಒಂದು ಧನ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತು ಸರಳವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿದಾಗ ಅಂದರೆ ಶುಕ್ರವಾರ ಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡಿದಾಗ ಹಳದಿ ಹೂವನ್ನು ಲಕ್ಷ್ಮಿಗೆ ಸಮರ್ಪಣೆ ಮಾಡಿದಾಗ ಹಾಲು ಮತ್ತು ಅಕ್ಕಿಯನ್ನಾಗಿ ಪೊಂಗಲ್ ಅಂತ ಏನು ಮಾಡ್ತೇವೆ ಆ ಒಂದು ನೈವೇದ್ಯವನ್ನು ಮಾಡಿದಾಗ ವಿಶೇಷವಾಗಿ ಲಕ್ಷ್ಮಿಯ ಒಂದು ಅನುಗ್ರಹ ಆಗುತ್ತೆ. ಮತ್ತು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಾವು ತುಳಸಿಯ ಒಂದು ಆರಾಧನೆಯನ್ನು ಮಾಡುವ ಮುಖಾಂತರ ಆ ಒಂದು ನಾವು ಬೆಳಗ್ಗೆ ತಕ್ಷಣ ತುಳಸಿಗೆ ನೀರನ್ನು ಹಾಕಿ ಓ ಮಹಾಲಕ್ಷ್ಮೀ ನಮಃ ಅಂತೇಳಿ ಕೇವಲ 5 ಬಾರಿ ನಾವು ಆ ಒಂದು ಮಹಾಲಕ್ಷ್ಮೀ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಪಠಿಸಿದಾಗ ಒಂದು ಧನಾಕರ್ಷಣೆ ಹೆಚ್ಚಾಗ್ತಕ್ಕಂಥ ಒಂದು ನಮಗೆ ಶಕ್ತಿ ಸಿಗುತ್ತೆ. ಮತ್ತು ಪ್ರತಿ ಅಮಾವಾಸ್ಯೆ ಪೂರ್ಣಿಮೆಗೆ ಬಡವರಿಗೆ ಅನ್ನವನ್ನು ದಾನ ಮಾಡಿದಾಗ ಮತ್ತು ಬಟ್ಟೆಗಳನ್ನು ವಸ್ತ್ರಗಳನ್ನು ದಾನ ಮಾಡಿದಾಗ ಒಂದು ರೀತಿಯ ನಮಗೆ ಧನಾಕರ್ಷಣೆ ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಧನಾಕರ್ಷಣೆಗೆ ಒಂದು ವಿಶೇಷವಾಗಿ ನಮ್ಮ ಜಾತಕದ ಒಂದು ಪ್ರಕಾರ 2ನೆಯ ಒಂದು ಭಾವ ಧನಸ್ಥಾನ ಅಂತ ಹೇಳ್ತೀವಿ. ಮತ್ತು 11ನೆಯ ಒಂದು ಭಾವ ಲಾಭಸ್ಥಾನ ಅಂತ ಹೇಳ್ತೀವಿ. ಆ ಒಂದು ಲಾಭಸ್ಥಾನದಲ್ಲಿ ಮತ್ತು ಧನಸ್ಥಾನದಲ್ಲಿ ಗ್ರಹಗಳು ಬಲಹೀನರಾಗಿದ್ದರೆ ಅಥವಾ ಪಾಪಗ್ರಹಗಳ ಒಂದು ಪ್ರಭಾವ ಇದ್ದಲ್ಲಿ ಹಣದ ಒಂದು ಸಮಸ್ಯೆ ಬರುತ್ತೆ ಅಂತಕ್ಕಂಥದ್ದು ಈ ಒಂದು ನಾವು ವಿಡಿಯೋದಲ್ಲಿ ನಾವು ನೋಡ್ಬೋದು. ಮತ್ತು ಧಾರ್ಮಿಕ ದೃಷ್ಟಿಯಲ್ಲಿರ್ತಕ್ಕಂಥ ಒಂದು ಕೇವಲ ಕೆಲವೊಂದು ದೇವರ ಒಂದು ಕೋಪ ಅಂತಕ್ಕಂಥದ್ದಾಗ್ಬೋದು, ದೇವರ ಪೂಜೆ ಅಂತಕ್ಕಂಥದ್ದು ನಾವು ಬಿಟ್ಟಾಗ ಅಥವಾ ಪಿತೃ ದೋಷಗಳನ್ನು ಮುಖಾಂತರ ಬರ್ತಕ್ಕಂಥ ಒಂದು ದೋಷಗಳು ಅದಕ್ಕೆ ಕಾರಣ ಆಗತ್ತೆ ಅಂತಕ್ಕಂಥದ್ದು ನಾವು ನೋಡಬಹುದು. ಹಾಗಾಗಿ ವಿಶೇಷ ಅಂತ ಏನು ಹೇಳ್ತೀವಿ, ನಾವು ಏನೇ ಒಂದು ಪೂಜೆಯನ್ನು ಮಾಡಿದಾಗ ಮನಸ್ಸನ್ನು ಶುದ್ಧವಾಗಿ ಒಂದು ಶ್ರಮದ ಮತ್ತು ಶ್ರದ್ಧಾ ಭಕ್ತಿಯಿಂದ ಮತ್ತು ದಾನ ಧರ್ಮ ಮತ್ತು ಸತ್ಸಂಗವನ್ನು ಮಾಡುವ ಮುಖಾಂತರ ಧನಾಕರ್ಷಣೆ ಅಂತಕ್ಕಂಥದ್ದು ಹೆಚ್ಚಾಗತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಧನದ ಒಂದು ಸಮಸ್ಯೆಗೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು ಜಾತಕದಲ್ಲಿ 2ನೇ ಮನೆ ಧನಸ್ಥಾನ ಮತ್ತು 11ನೆಯ ಮನೆ ಲಾಭಸ್ಥಾನ. ಈ ಒಂದು ಮನೆಗಳಲ್ಲಿ ಆ ಒಂದು ಶುಭಗ್ರಹಗಳು ನಮಗೆ ಅನುಕೂಲವನ್ನು ಕೊಟ್ಟಾಗ ವಿಶೇಷ ರೀತಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಆ ಒಂದು ನಿಮ್ಮ ಜಾತಕಗಳನ್ನು ನೀವೇ ಪರಿಶೀಲನೆ ಮಾಡಿಕೊಳ್ಳಬಹುದು. 2ನೇ ಮನೆ ಮತ್ತು 11ನೇ ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶುಭ ಗ್ರಹಗಳು ಇದ್ದಾಗ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಧನಾಕರ್ಷಣೆ ಆಗೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಅದೇ ಒಂದು ಮನೆಗಳಲ್ಲಿ ಪಾಪಗ್ರಹಗಳಿದ್ದಾಗ ಅದಕ್ಕೆ ಸಮಾಧಾನವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಶಾಂತಿ ಜಪಗಳನ್ನು ನೀವೇ ಮಾಡಿಕೊಂಡು ಅದಕ್ಕೆ ಸಮಾಧಾನ ಮಾಡಿಕೊಂಡ ರೀತಿಯಲ್ಲಿ ಆ ಮಂತ್ರಗಳನ್ನು ಪಠಿಸುವ ಮುಖಾಂತರ ಧನಾಕರ್ಷಣೆಯನ್ನು ಮಾಡಬಹುದು. ಇವು ಕೇವಲ ನಿಮ್ಮ ಮನೆಗಳಲ್ಲಿ ಒಂದು ಲಕ್ಷ್ಮಿಯ ಪೂಜೆಯನ್ನು ಅಥವಾ ಕುಬೇರನ ಪೂಜೆಯನ್ನು ಮಾಡುವ ಮುಖಾಂತರ ನಿಮಗೆ 50 ಭಾಗ ಧನಾಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ನಿಮಗೆ ಅದು
ಶಕ್ತಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಹೇಳಿರ್ತಕ್ಕಂಥ ಒಂದು ಪರಿಹಾರಗಳನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೆ, ನಮಗೆ ಧನಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಗ್ರಹಗಳ ಬಲ ಚೆನ್ನಾಗಿದ್ದಾಗ ಹೆಚ್ಚಿನ ರೀತಿಯ ನಮಗೆ ಧನಾಕರ್ಷಣೆ ಆಗೋದಕ್ಕೆ ಅನುಕೂಲವಾಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಮನೆಗಳನ್ನು ನಿಮ್ಮ ಜಾತಕಗಳಲ್ಲಿ ಪರಿಶೀಲನೆ ಮಾಡಿಕೊಂಡು ಆ ಗ್ರಹಗಳು ಶುಭ ಗ್ರಹಗಳಿದ್ದಾಗ ಹೆಚ್ಚಿನ ರೀತಿಯಲ್ಲಿ ಧನಾಕರ್ಷಣೆ ಆಗುತ್ತೆ, ಅಥವಾ ಪಾಪಗ್ರಹಗಳು ಆ ಮನೆಗಳಲ್ಲಿ ವಾಸವಾಗಿದ್ದಾಗ ಧನ ಕಳ್ಕೊಳ್ತಕ್ಕಂಥ ಒಂದು ಸಂಭವ ಆಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ಆ ಒಂದು ರೀತಿಯಲ್ಲಿರ್ತಕ್ಕಂಥ ಆ ಗ್ರಹಗಳು ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಂತ್ರಗಳನ್ನು ಜಪಿಸುವ ಮುಖಾಂತರ ಧನಾಕರ್ಷಣೆಯನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ಕೋಬೋದು ಅಂತೇಳಿ ಹೇಳ್ಬೋದು. ಹಾಗಾಗಿ ಇಂದಿನ ಒಂದು ಈ ವಿಷಯವನ್ನು ಎಲ್ಲ ಜ್ಯೋತಿಷ ಶಾಸ್ತ್ರದಲ್ಲಿ ಯಾವ ರೀತಿ ನಮಗೆ ಧನಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಯಾವ ರೀತಿ ಹೇಳಿದ್ದಾರೆ, ಆ ಗ್ರಹಗಳೆಲ್ಲ ಬಲ ಚೆನ್ನಾಗಿದ್ದಾಗ ನಮಗೂ ಅದೇ ರೀತಿಯ ಒಂದು ಒಳ್ಳೆಯ ಆದಾಯ ಬರುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಧನಸ್ಥಾನದ ಬಗ್ಗೆ ವಿಶೇಷ ಲಕ್ಷ್ಮಿಯ ಅನುಗ್ರಹ ಸಿಗಬೇಕು ಮತ್ತು ಕುಬೇರನ ಒಂದು ಅನುಗ್ರಹ ಸಿಗಬೇಕು ಅಂದಾಗ ಆ ಲಕ್ಷ್ಮಿಯ ಸಹಸ್ರನಾಮ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡಬಹುದು ಮತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡತಕ್ಕಂಥದ್ದು ರೀತಿಯಲ್ಲಿ ಮಾಡಿ ಕುಬೇರನನ್ನು ಬಳಸ್ಕೋಬೇಕು ಅಂದಾಗ ಕುಬೇರನ ಪೂಜೆಯನ್ನು ಮಾಡಿ ಆ ಮೂಲಕ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತೇಳಿ ಹೇಳಬಹುದು. ಒಮ್ಮೆ ಎಲ್ಲ ಪ್ರಯತ್ನವನ್ನು ಮಾಡಿ ಆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಬಹುದು ಅಂತೇಳಿ ಹೇಳಬಹುದು. ಹಾಗಾಗಿ ನಿಮ್ಮ ಮನೆಗಳಲ್ಲಿ ತುಂಬ ಸರಳವಾಗಿರ್ತಕ್ಕಂಥ ಈ ಒಂದು ಪರಿಹಾರಗಳನ್ನು ಎಲ್ಲರೂ ಮಾಡಿಕೊಳ್ಳಿ. ಆ ಲಕ್ಷ್ಮಿಯ ಅನುಗ್ರಹ ಸಿಗಲಿ. ನಮಸ್ಕಾರ.